ಮಧ್ಯಪ್ರಾಚ್ಯದಲ್ಲಿ ಭೀಕರ ಯುದ್ಧ ಮುಂದುವರೆದಿದೆ. ಇಸ್ರೇಲ್ ರಾಯಭಾರಿ ಕಚೇರಿ ಬಳಿ ಶೂಟೌಟ್ ಆಗಿದೆ. ಇಸ್ತಾನ್ಬುಲ್ನಲ್ಲಿರುವಂತಹ ರಾಯಭಾರಿ ಕಚೇರಿಯನ್ನು ಗುರಿಯಾಗಿಸಿಕೊಂಡು ದಾಳಿ ನಡೆಸಲಾಗಿದೆ. ಇಸ್ತಾನ್ಬುಲ್ ರಾಯಭಾರಿ ಕಚೇರಿ ಬಳಿಯಲ್ಲಿಯೇ ಶೂಟೌಟ್ ನಡೆದಿದೆ. ಗುಂಡಿನ ದಾಳಿಯಲ್ಲಿ 3 ಸಾವನ್ನಪ್ಪಿದ್ದು ಹಲವರಿಗೆ ಗಾಯಗಳಾಗಿದೆ. ಇಸ್ರೇಲ್ ರಾಯಭಾರಿ ಕಚೇರಿಯನ್ನೇ ಗುರಿಯಾಗಿಸಿಕೊಂಡು ಶೂಟೌಟ್ ನಡೆಸಿದ್ದಾರೆ. ರಾಯಭಾರಿ ಕಚೇರಿಯ ಬಳಿಯಲ್ಲೇ ನಡೆದಿರುವಂತಹ ದಾಳಿ ಇದು. ಈ ದಾಳಿಯಲ್ಲಿ 3 ಸಾವನ್ನಪ್ಪಿದ್ದು ಹಲವರು ಗಾಯಗೊಂಡಿದ್ದಾರೆ. 2 ಭದ್ರತಾ ಸಿಬ್ಬಂದಿಗೆ ಗಾಯಗಳಾಗಿದೆ. ಸ್ಥಳದಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಟ್ರಂಪ್ ಕೊಟ್ಟಿರುವಂತಹ ಡೆಡ್ಲೈನ್ ಮುಗಿಯೋ ಹಂತಕ್ಕೆ ಬರ್ತಾ ಇದೆ. ಇಂತಹ ಸಂದರ್ಭದಲ್ಲಿಯೇ ಈಗ ರಾಯಭಾರಿ ಕಚೇರಿ ಬಳಿಯಲ್ಲೇ ಗುಂಡಿನ ದಾಳಿಯಾಗಿದೆ. ಟರ್ಕಿ ರಾಜಧಾನಿಯಲ್ಲಿರುವಂತಹ ಇಸ್ತಾನ್ಬುಲ್ನಲ್ಲಿರುವಂತಹ ಇಸ್ರೇಲ್ ರಾಯಭಾರಿ ಕಚೇರಿಯ ಬಳಿಯಲ್ಲಿ ದಾಳಿ ನಡೆದಿರುವಂತದ್ದು. ಟ್ರಂಪ್ ಕೊಟ್ಟಿದ್ದಂತಹ 10 ದಿನಗಳ ಡೆಡ್ಲೈನ್ನಲ್ಲಿ ಕೊನೆಯ ದಿನದಲ್ಲಿದ್ದೇವೆ. ಇನ್ನೇನು ಕೆಲವೇ ಗಂಟೆಗಳಷ್ಟೇ ಬಾಕಿ ಇದೆ. ಕರೆಕ್ಟ್ ಆಗಿ 8 ಗಂಟೆ ಅಂತ ಡೆಡ್ಲೈನ್ ಕೊಟ್ಟಿರುವಂತದ್ದು. ಅದು ಭಾರತೀಯ ಕಾಲಮಾನಕ್ಕೆ ತಕ್ಕಂತೆ ನಾಳೆ ಬೆಳಿಗ್ಗೆ 5:30ಕ್ಕೆ ಟ್ರಂಪ್ ಕೊಟ್ಟಿದ್ದಂತಹ 10 ದಿನದ ಡೆಡ್ಲೈನ್ ಮುಕ್ತಾಯ ಆಗುತ್ತೆ. ಆ 10 ದಿನದಲ್ಲಿ ಹರ್ಮುಜ್ ಜಲಸಂಧಿ ಓಪನ್ ಮಾಡಬೇಕು, ಇರಾನ್ ಒಪ್ಪಂದಕ್ಕೆ ಬರಬೇಕು, ಯುದ್ಧ ನಿಲ್ಲಿಸಬೇಕು ಅಂತ ಟ್ರಂಪ್ ಡೆಡ್ಲೈನ್ ಕೊಟ್ಟಿದ್ರು. ಈಗ ಇಸ್ರೇಲ್ ರಾಯಭಾರಿಯ ಕಚೇರಿಯ ಪಕ್ಕದಲ್ಲೇ ಶೂಟೌಟ್ ನಡೆದಿದೆ. 2 ಸಿಬ್ಬಂದಿಗಳು ಸೇರಿದಂತೆ ಗಾಯಗೊಂಡಿದ್ದಾರೆ. ಇಸ್ತಾನ್ಬುಲ್ನಲ್ಲಿ ಇರುವಂತಹ ರಾಯಭಾರಿ ಕಚೇರಿ ಇದು. ಭೀಕರ ಯುದ್ಧಕ್ಕೆ ರೆಡಿಯಾಗಿ ನರಕ ತೋರಿಸ್ತೀವಿ, ನರಕ ಸೃಷ್ಟಿಸ್ತೀವಿ ಇರಾನ್ನಲ್ಲಿ ಅಂತ ಟ್ರಂಪ್ ಒಂದ್ ಕಡೆ ಗುಡುಕ್ತಿದ್ದಾರೆ. ಇತ್ತ ಇಸ್ತಾನ್ಬುಲ್ನಲ್ಲಿರುವಂತಹ ರಾಯಭಾರಿ ಕಚೇರಿಯನ್ನ ಗುರಿಯಾಗಿಸಿಕೊಂಡು ಗುಂಡಿನ ದಾಳಿಯನ್ನು ನಡೆಸಿದ್ದಾರೆ. 3 ಸಾವನ್ನಪ್ಪಿದ್ದಾರೆ, ಹಲವರಿಗೆ ಗಾಯಗಳಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮಂಜುನಾಥ್ ನೇರ ಸಂಪರ್ಕದಲ್ಲಿ ಡೆಸ್ಕ್ನಿಂದ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಟ್ರಂಪ್ ಡೆಡ್ಲೈನ್ ಅನ್ನ ಕೊಟ್ಟಿದ್ರು, ಇನ್ನೇನು ಕೆಲವೇ ಗಂಟೆಗಳಷ್ಟೇ ಬಾಕಿ ಇದೆ. ಈ ಒಂದು ಸಂದರ್ಭದಲ್ಲಿ ರಾಯಭಾರಿ ಕಚೇರಿ ಪಕ್ಕದಲ್ಲೇ ದಾಳಿ ನಡೆದಿರುವಂತದ್ದು, ಏನೆಲ್ಲ ಅಪ್ಡೇಟ್ಸ್ ಸಿಗ್ತಾ ಇದೆ? ಚೈತ್ರ, ಏನು ನೋಡ್ಬೋದು, ಈ ಒಂದು ವಾರ್ ಶುರುವಾಗಿ ಇವತ್ತಿಗೆ 39 ದಿನ ಆಗಿದೆ. ನಿನ್ನೆನೂ ಕೂಡ ಟ್ರಂಪ್ ಒಂದು ವಾರ್ನಿಂಗ್ ಕೊಟ್ಟಿದ್ರು, ಇರಾನ್ಗೆ ನೇರವಾಗಿ ವಾರ್ನಿಂಗ್ ಕೊಟ್ಟಿದ್ರು. ಇವತ್ತು ಮಂಗಳವಾರ ರಾತ್ರಿ 8 ಗಂಟೆಗೆ, ಅಂದರೆ ಭಾರತೀಯ ಕಾಲಮಾನದ ಪ್ರಕಾರ ರಾತ್ರಿ 8 ಗಂಟೆಗೆ ಇರಾನ್ನಲ್ಲಿ ಒಂದು ದೊಡ್ಡ ದಾಳಿಯನ್ನು ಮಾಡ್ತೀವಿ ಅಂತ ಅಂದ್ಬಿಟ್ಟು, ಜೊತೆಗೆ ನಾವು ಕೊಟ್ಟಂಥ ಒಪ್ಪಂದಗಳೇನಿದ್ದಾವೆ ಆ ಷರತ್ತುಗಳನ್ನು ಒಪ್ಕೊಳ್ಬೇಕು ಅಂತಲೂ ಕೂಡ ಹೇಳಿದರು. ಇದಕ್ಕೆ ನಿನ್ನೆನೇ ಕೂಡ ಇರಾನ್ ಯಾವುದೇ ರೀತಿಯಾದಂಥ ಕದನ ವಿರಾಮದ ಷರತ್ತುಗಳನ್ನು ನಾವು ಒಪ್ಕೊಳ್ಳೋದಿಲ್ಲ, ಒಪ್ಪಂದಗಳಿಗೂ ಸಹಿ ಮಾಡೋದಿಲ್ಲ ಅಂತಲೂ ಕೂಡ ಕಡ್ಡಿ ತುಂಡಾದಂಗೆ ಹೇಳಿತ್ತು. ಇದಾದ ನಂತರ ಇನ್ನೊಂದು ಕಡೆ ಅಮೆರಿಕಾದ ಸೇನೆಗಳು ಮತ್ತು ಇಸ್ರೇಲ್ ಸೇನಾಪಡೆಗಳು ಈಗ ಆಲ್ರೆಡಿ ಇರಾನ್ನ ಗಡಿ ಭಾಗದಲ್ಲೆಲ್ಲನೂ ಕೂಡ ದಾಳಿಗೆ ಸಜ್ಜಾಗ್ತಿರುವಂಥ ಹೊತ್ತಲ್ಲೇ ಇಸ್ರೇಲ್ನ ರಾಯಭಾರ ಕಚೇರಿ ಏನಿದೆ ಇಸ್ತಾಂಬುಲ್ನಲ್ಲಿ, ಅಂದರೆ ಟರ್ಕಿ ದೇಶದಲ್ಲಿರುವಂತಹ ಇಸ್ತಾಂಬುಲ್ ಏನಿದೆ ಅಲ್ಲಿ ನಡೆದಿರುವಂಥ ಒಂದು ದಾಳಿ ಇದು. ಆದರೆ ಇಲ್ಲಿ ಇದು ಯಾವುದೇ ರೀತಿಯಾದಂಥ ಕ್ಷಿಪಣಿಗಳ ದಾಳಿಗಳಾಗಿಲ್ಲ ಅಥವಾ ಇನ್ನೊಂದು ಯಾವುದೋ ದೇಶದ ದಾಳಿ ನಡೆದಿರುವಂಥದ್ದಲ್ಲ. 3 ಮುಸುಕುದಾರಿಗಳು ಬಂದು ಇಲ್ಲಿ ಶಸ್ತ್ರಸಜ್ಜಿತವಾಗಿ ಬಂದು ಏಕಾಏಕಿ ಗುಂಡಿನ ಮಳೆ ಸುರಿಸಿರುವಂಥದ್ದು ಇಸ್ರೇಲ್ನ ರಾಯಭಾರಿ ಕಚೇರಿ ಮುಂದೆ. ಇಲ್ಲಿ ನಡೆದಂಥ ಒಂದು ದಾಳಿಯಲ್ಲಿ 2 ಭದ್ರತಾ ಸಿಬ್ಬಂದಿಗಳು ಈಗ ಆಲ್ರೆಡಿ ಗಾಯಗೊಂಡು ಅವರು ತುಂಬ ಗಂಭೀರವಾಗಿರುವಂಥದ್ದು. ಆದರೆ ಇಸ್ತಾಂಬುಲ್ನವರು ಅಂತ ಕೊಟ್ಟಿರುವಂಥ ಮಾಹಿತಿ ಪ್ರಕಾರ ಈಗಾಗಲೇ ಏನು ಅವರು ಶಸ್ತ್ರಸಜ್ಜಿತವಾಗಿ ಬಂದು ದಾಳಿ ಮಾಡಿದ್ರು ಆ 3 ಮುಸುಕುದಾರಿಗಳನ್ನು ಈಗಾಗಲೇ ಹತ್ಯೆ ಮಾಡಲಾಗಿರುವಂಥದ್ದು. ಜೊತೆಗೆ ಇದು ಬಂದು ಲೆವೆಂಟ್ ಅನ್ನೋವಂಥ ಒಂದು ನಗರ ಏನಿದೆ, ಅಲ್ಲಿ ವ್ಯಾಪಾರ ಕೇಂದ್ರ ಏನಿದೆ, ಆ ಒಂದು ವ್ಯಾಪಾರ ಕೇಂದ್ರದ ಬಳಿ ನಡೆದಿರುವಂತಹ ಒಂದು ಗುಂಡಿನ ದಾಳಿ ಇದು. ಇಲ್ಲಿ ಏನು ತುಂಬಾ ಇದು ಒಂದು ಹೈಟೆಕ್ ಸಿಟಿ ಕೂಡ ಇಲ್ಲಿ ನಡೆದಂತಹ ಒಂದು ದಾಳಿಯಲ್ಲಿ ಈಗ ಆಲ್ರೆಡಿ 3 ಜನ ಮುಸುಕುದಾರಿಗಳು ಸತ್ತಿದ್ದಾರೆ. ಆದರೆ ಯಾವುದೇ ರೀತಿಯಾದಂಥ ನಾಗರಿಕರು ಇಲ್ಲಿ ಸತ್ತಿರೋದ್ರ ಬಗ್ಗೆ ಇದುವರೆಗೂ ಯಾವುದೇ ರೀತಿಯಾದಂಥ ಮಾಹಿತಿ ಸಿಕ್ಕಿಲ್ಲ. ಒಂದು ಹಂತಕ್ಕೆ ಇದು ಯುದ್ಧಕ್ಕೆ ಸಂಬಂಧಪಟ್ಟಿದ್ದ ಅಥವಾ ಇಸ್ರೇಲ್ ಮೇಲಿನ ಸೇಡಿಗೆ ಇರಾನ್ನ ಇದ್ದಂಥವರು ಇಸ್ರೇಲ್ ಮೇಲೆ ದಾಳಿ ಮಾಡೋದಕ್ಕೋಸ್ಕರ ಈ ರೀತಿಯಾದಂಥ ದಾಳಿ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಈಗ ಆಲ್ರೆಡಿನೂ ಕೂಡ ಅದ್ರ ಬಗ್ಗೆ ತನಿಖೆ ನಡೀತಾ ಇದೆ. ಚೈತ್ರ, ಮಂಜುನಾಥ್, ಇನ್ನು ಟ್ರಂಪ್ ಕೊಟ್ಟಿದ್ದಂತಹ ಡೆಡ್ಲೈನ್ಗೆ ಕೆಲವೇ ಗಂಟೆಗಳಷ್ಟೇ ಬಾಕಿ ಇದೆ. ಇರಾನ್ನಲ್ಲಿ ನರಕ ಸೃಷ್ಟಿಸ್ತೀವಿ, ಸರ್ವನಾಶ ಮಾಡ್ತೀವಿ, ಇನ್ನು ಶಿಲಾಯುಗದ ಕಾಲಕ್ಕೆ ಇರಾನ್ ಹೋಗುತ್ತೆ ಅಂತ ಟ್ರಂಪ್ ಗುಡುಕ್ತಿದ್ದಾರೆ. ಈ ನಿಟ್ಟಿನಲ್ಲಿ ಇರಾನ್ ಯಾವ ರೀತಿಯಾಗಿ ಪ್ರತಿಕ್ರಿಯೆ ನೀಡ್ತಾ ಇದೆ ಇದಕ್ಕೆ?
ಈಗ ಆಲ್ರೆಡಿ ಇರಾನ್ ಅವರು ಏನು ಹಾರ್ಮುಜ್ ಜಲಮಾರ್ಗವನ್ನ ಬಿಟ್ಕೊಡ್ಬೇಕು ಅಂತ ಅಂದ್ಬಿಟ್ಟು ಟ್ರಂಪ್ ಒಂದೇ ಒಂದು ನೇರವಾಗಿ ಷರತ್ತನ್ನ ಮೊದಲು ಹಾಕಿದ್ದಂಥದ್ದು. ಅದಾದ ನಂತರ ಏನು ಪರಮಾಣು ಒಪ್ಪಂದ ಮತ್ತು ಯುರೇನಿಯಂ ಒಪ್ಪಂದಗಳೇನಿದ್ದಾವೆ ಅದಕ್ಕೂ ಸಹಿ ಹಾಕಬೇಕು ಅಂತ ಅಂದ್ಬಿಟ್ಟು ಕೂಡ ಅಮೆರಿಕ ಈಗ ಆಲ್ರೆಡಿ ಷರತ್ತನ್ನ ಹಾಕಿರುವಂಥದ್ದು. ಆದರೆ ಹಾರ್ಮುಜ್ ಜಲಮಾರ್ಗ ಸಂಪೂರ್ಣವಾಗಿ ಇರಾನ್ ಹಿಡಿತದಲ್ಲೇ ಇರುತ್ತೆ ಅಂತ ಅಂದ್ಬಿಟ್ಟು ಈಗ ಆಲ್ರೆಡಿ ಇರಾನ್ ಕೂಡ ಸಂದೇಶವನ್ನ ಕೊಟ್ಟಿರುವಂಥದ್ದು. ಸೊ ಹಾಗಾಗಿ ಈಗ ಆಲ್ರೆಡಿ ಯುದ್ಧ ತುಂಬಾ ಗಂಭೀರ ಸ್ಥಿತಿಗೆ ಹೋಗ್ತಾ ಇರುವಂಥದ್ದು. ಸಾಯಂಕಾಲ ರಾತ್ರಿ ಯಾವಾಗ ಯಾವ ಕ್ಷಣದಲ್ಲಿ ಎಲ್ಲಿ ಹೇಗೆ ಬಾಂಬ್ಗಳು ಬೀಳುತ್ತೆ ಅನ್ನುವಂಥದ್ದು ಇದುವರೆಗೂ ಕೂಡ ಯಾರಿಗೂ ಏನು ಅನ್ನೋದು ಅರ್ಥ ಆಗ್ತಿಲ್ಲ. ಆದರೆ ಈಗ ಆಲ್ರೆಡಿ ಅಮೆರಿಕ ಸೇನಾಪಡೆಗಳು ಇರಾನ್ನ ಸುತ್ತಮುತ್ತಲೂ ಗಡಿ ಭಾಗಕ್ಕೆಲ್ಲಾನು ಕೂಡ ಜಮಾವಣೆ ಮಾಡಿರುವಂಥದ್ದು. ಸೊ ಒಟ್ಟಿನಲ್ಲಿ ಇವತ್ತು ಸಾಯಂಕಾಲ 6 ಗಂಟೆ ಮೇಲೆ ಯಾವ ರೀತಿ ಯುದ್ಧ ಶುರುವಾಗುತ್ತೆ ಅನ್ನೋದು ಯಾರು ಕೂಡ ಊಹಿಸೋಕ್ಕಾಗಿಲ್ಲ. ಚೈತ್ರ, ಧನ್ಯವಾದ ಮಂಜುನಾಥ್ ತಮ್ಮೆಲ್ಲ ಮಾಹಿತಿಗಾಗಿ. ಇರಾನ್ ಮೇಲೆ ಭೀಕರ ದಾಳಿಗೆ ಕೌಂಟ್ ಡೌನ್ ಶುರುವಾಗಿದೆ. ಇರಾನ್ನ ಟ್ರಂಪ್ ನೀಡಿದಂತಹ ಡೆಡ್ ಲೈನ್ ಇವತ್ತು ಅಂತ್ಯವಾಗ್ತಾ ಇದೆ. ಇರಾನ್ಗೆ ಮತ್ತೊಂದು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ರೈಲುಗಳಲ್ಲಿ ಸಂಚರಿಸದಂತೆ ಇರಾನ್ ಜನರಿಗೆ ಎಚ್ಚರಿಕೆಯನ್ನ ನೀಡಲಾಗಿದೆ. ಇಂದು ರಾತ್ರಿ 8 ಗಂಟೆಗೆ ಇರಾನ್ಗೆ ಟ್ರಂಪ್ ಡೆಡ್ ಲೈನ್ ಕೊಟ್ಟಿದ್ದಾರೆ. ಅಂದ್ರೆ ಭಾರತೀಯ ಕಾಲಮಾನದ ಪ್ರಕಾರ ನಾಳೆ ಬೆಳಿಗ್ಗೆ 5:30ಕ್ಕೆ ಈ ಒಂದು ಡೆಡ್ ಲೈನ್ ಇರುವಂತದ್ದು. ಈ ನಿಟ್ಟಿನಲ್ಲಿ ರೈಲು ಹಳಿಗಳ ಬಳಿಯೂ ಕೂಡ ಇರದಂತೆ ಜನರಿಗೆ ಸೂಚನೆಯನ್ನ ನೀಡಲಾಗಿದೆ. ಇರಾನ್ನ ರೈಲುಗಳ ಮೇಲೆ ದಾಳಿ ಮಾಡುತ್ತಾ ಆಗಿದ್ರೆ ಇಸ್ರೇಲ್. ಏರ್ಪೋರ್ಟ್, ಬಸ್ ನಿಲ್ದಾಣಗಳಲ್ಲೂ ಕೂಡ ದಾಳಿಗೆ ಸಿದ್ಧತೆ ನಡೆದಿದೆ. ವಿದ್ಯುತ್, ನೀರಿನ ಘಟಕಗಳು, ತೈಲ ಘಟಕಗಳನ್ನ ಟಾರ್ಗೆಟ್ ಮಾಡ್ತೀವಿ ಅಂತ ಟ್ರಂಪ್ ಹೇಳಿದ್ದಾರೆ ಈಗಾಗಲೇ. ಈ ನಿಟ್ಟಿನಲ್ಲಿ ಇರಾನ್ ಜನರಿಗೆ ಎಚ್ಚರಿಕೆಯನ್ನು ನೀಡಲಾಗಿದೆ. ಇರಾನ್ ಮೇಲೆ ಜಂಟಿ ದಾಳಿಗೆ ಅಮೆರಿಕ, ಇಸ್ರೇಲ್ ಸಿದ್ಧತೆಯನ್ನ ನಡೆಸಿವೆ. ಸರ್ವನಾಶದ ಎಚ್ಚರಿಕೆಯನ್ನ ನೀಡಿದ್ದಾರೆ ಅಮೆರಿಕ ಅಧ್ಯಕ್ಷ ಟ್ರಂಪ್. ಇರಾನ್ನ ಅತಿ ದೊಡ್ಡ ಪೆಟ್ರೋಕೆಮಿಕಲ್ ಘಟಕ ಧ್ವಂಸ. ಅಸಲುಯಲ್ಲಿರುವಂತಹ ಪೆಟ್ರೋಕೆಮಿಕಲ್ ಸಂಕೀರ್ಣವನ್ನ ನಾಶ ಮಾಡಲಾಗಿದೆ. ಇಸ್ರೇಲ್ ದಾಳಿಯಿಂದಾಗಿ ಇರಾನ್ಗೆ ಸೇರಿದಂತಹ ಪೆಟ್ರೋಕೆಮಿಕಲ್ ಘಟಕ ನಾಶವಾಗಿದೆ. 50% ಪೆಟ್ರೋಕೆಮಿಕಲ್ ಅನ್ನ ಇಲ್ಲೇ ಉತ್ಪಾದನೆ ಮಾಡಲಾಗ್ತಾ ಇತ್ತು. 50% ಪೆಟ್ರೋಕೆಮಿಕಲ್ ಉತ್ಪಾದಿಸುತ್ತಿದ್ದಂತಹ ಘಟಕದ ಮೇಲೆ ದಾಳಿ ನಡೆದಿದೆ. ಮಶಹರ್ ಪೆಟ್ರೋಕೆಮಿಕಲ್ ಘಟಕದ ಮೇಲೂ ಕೂಡ ದಾಳಿಯಾಗಿದೆ. ಅಸಲುಯೆ ಮತ್ತು ಮಶಹರ್ ಮೇಲಿನ ಇಸ್ರೇಲಿ ದಾಳಿಯಿಂದಾಗಿ ಪೆಟ್ರೋಕೆಮಿಕಲ್ ಉತ್ಪಾದನೆಯ 85% ನಾಶವಾಗಿದೆ. ವಿದ್ಯುತ್ ಸ್ಥಾವರಗಳನ್ನ ಗುರಿಯಾಗಿಸಿ ದಾಳಿ ಮಾಡ್ತೀವಿ, ಇರಾನ್ನಲ್ಲಿರುವಂತಹ ಸೇತುವೆಗಳನ್ನ ಗುರಿಯಾಗಿಸಿ ದಾಳಿ ಮಾಡ್ತೀವಿ ಅಂತ ಟ್ರಂಪ್ ಎಚ್ಚರಿಕೆಯನ್ನ ನೀಡಿದ್ದಾರೆ. ಈ ನಿಟ್ಟಿನಲ್ಲೇ ಈಗ ಇರಾನ್ನ ಅತಿ ದೊಡ್ಡ ಪೆಟ್ರೋಕೆಮಿಕಲ್ ಘಟಕವೇ ಧ್ವಂಸವಾಗಿ ಹೋಗಿದೆ. ಅಮೆರಿಕದ ಡೆಡ್ ಲೈನ್ಗೆ ಇರಾನ್ ಡೋಂಟ್ ಕೇರ್ ಅಂತಿದೆ. ಡೆಡ್ ಲೈನ್ ಮೇಲೆ ಡೆಡ್ ಲೈನ್ ಕೊಡ್ತಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಮೊದಲಿಗೆ 48 ಗಂಟೆಗಳ ಡೆಡ್ ಲೈನ್ ಕೊಟ್ಟಿದ್ರು. ನಂತರ ಅದನ್ನು 5 ದಿನಕ್ಕೆ ವಿಸ್ತರಣೆ ಮಾಡಿದ್ರು. ಅದಾದ ನಂತರ 10 ದಿನಕ್ಕೆ ಆ ಡೆಡ್ ಲೈನ್ ಅನ್ನ ವಿಸ್ತರಣೆ ಮಾಡಿದ್ರು. ಇದು ಫೈನಲ್ ಡೆಡ್ ಲೈನ್ ಅಂತ ಹೇಳಿದ್ರು. ಭೂದಾಳಿಯನ್ನು ನಡೆಸಿದ್ರೆ 14 ಮಿಲಿಯನ್ ಜನ ಸಜ್ಜಾಗಿದ್ದಾರೆ ಅಂತ ಇರಾನ್ ಕೂಡ ಪ್ರತ್ಯುತ್ತರವನ್ನ ನೀಡ್ತಾ ಇದೆ. ನಾನು ಕೂಡ ಹುತಾತ್ಮನಾಗೋದಕ್ಕೆ ರೆಡಿ ಇದ್ದೀನಿ ಅಂತ ಇರಾನ್ ಅಧ್ಯಕ್ಷರು ಹೇಳ್ತಿದ್ದಾರೆ. ಇರಾನ್ ಅಧ್ಯಕ್ಷ ಮಸೂದ್ ಪೆಜೆಸ್ಕಿಯಾನ್ ತಿರುಗೇಟು ನೀಡಿದ್ದಾರೆ. ಅಮೆರಿಕದ ಎಚ್ಚರಿಕೆಗೆ ಇರಾನ್ ಯಾವುದೇ ರೀತಿ ತಲೆ ಕೆಡಿಸ್ಕೊಳ್ತಿಲ್ಲ. ನೀವು ದಾಳಿ ಮಾಡಿದ್ರೆ ನಾವು ಕೂಡ ಪ್ರತಿ ದಾಳಿ ಮಾಡ್ತೀವಿ ಅಂತಾನೆ ಹೇಳ್ತಾ ಇದೆ. ಸತತವಾಗಿ 39ನೇ ದಿನ ಇವತ್ತು. ಯಾರೂ ಕೂಡ ಊಹೆ ಮಾಡಿರಲಿಲ್ಲ ಅಮೆರಿಕ ಮತ್ತು ಇಸ್ರೇಲ್ನ ಈ ಜಂಟಿ ದಾಳಿಯನ್ನ ಇರಾನ್ ಇಷ್ಟರ ಮಟ್ಟಿಗೆ ಎದುರಿಸುತ್ತೆ, ಪ್ರತಿ ದಾಳಿಯನ್ನ ಮಾಡುತ್ತೆ ಅಂತ. ಇರಾನ್ ಮೇಲೆ ಮತ್ತೆ ಇಸ್ರೇಲ್ ಭೀಕರ ದಾಳಿ ನಡೆಸಿದೆ. ಇರಾನ್ನ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಸಂಪೂರ್ಣವಾಗಿ ನಾಶ ಮಾಡಲಾಗಿದೆ. ಇರಾನ್ ಮೇಲೆ ಅಮೆರಿಕ ಮತ್ತು ಇಸ್ರೇಲ್ ಜಂಟಿ ದಾಳಿ ಮುಂದುವರೆದಿದೆ. ಇರಾನ್ನ ಕರಾಜುನಲ್ಲಿ ಭಾರೀ ಸ್ಫೋಟದ ಸದ್ದು ಕೇಳಿ ಬಂದಿದೆ. ಟೆಹರಾನ್ ಮೇಲೂ ಕೂಡ ಇರಾನ್ ಮತ್ತಷ್ಟು ದಾಳಿಯನ್ನ ಮಾಡಿದೆ. ಮೆಹರಬಾದ್ ಏರ್ಪೋರ್ಟ್ ಬಳಿಯೂ ಕೂಡ ದಾಳಿಯಾಗಿದೆ. ನಿರಂತರವಾಗಿ ದಾಳಿ ಪ್ರತಿದಾಳಿಗಳು ನಡೀತಾನೆ ಇದೆ. ಇವತ್ತು 39ನೇ ದಿನವೂ ಕೂಡ ದಾಳಿ ಪ್ರತಿದಾಳಿಗಳು ನಡೀತಾನೆ ಇದೆ. ಅಮೆರಿಕ ಇಸ್ರೇಲ್ ಜಂಟಿಯಾಗಿ ಇರಾನ್ ಮೇಲೆ ದಾಳಿ ಮಾಡ್ತಾ ಇದ್ರೆ ಇರಾನ್ ಸುತ್ತಮುತ್ತ ಇರುವಂತಹ ಮಧ್ಯಪ್ರಾಚ್ಯದಲ್ಲಿ ಇರುವಂತಹ ದೇಶಗಳೇ ಆದಿದೆ. ಆ ದೇಶಗಳಲ್ಲಿ ಇರುವಂತಹ ಅಮೆರಿಕದ ನೆಲೆಗಳು ಮತ್ತು ಇಸ್ರೇಲ್ ಮೇಲೆ 39ನೇ ದಿನದಿಂದಲೂ ಕೂಡ ನಿರಂತರವಾಗಿ ಪ್ರತಿದಾಳಿಯನ್ನ ಮಾಡ್ತಾನೆ ಇದೆ, ದಾಳಿಯನ್ನ ಎದುರಿಸ್ತಾನೆ ಇದೆ.
ಇರಾನ್ ಮೇಲೆ ಅಮೆರಿಕ ಇಸ್ರೇಲ್ ಭೀಕರವಾಗಿ ದಾಳಿಯನ್ನ ನಡೆಸ್ತಾ ಇರುವಂತದ್ದು. ಇರಾನ್ನ ಕರಾಚಿನಲ್ಲಿ ಭಾರೀ ಸ್ಫೋಟ ಆಗಿತ್ತು. ಟೆಹರಾನ್ ಮೇಲೆಯೂ ಕೂಡ ಅಮೆರಿಕ ಮತ್ತಷ್ಟು ದಾಳಿ ನಡೆಸಿದೆ. ಮೆಹರಾಬಾದ್ ಏರ್ಪೋರ್ಟ್ ಬಳಿಯೂ ಕೂಡ ದಾಳಿಯಾಗಿದೆ. ಇರಾನ್ ಶಿಲಾಯುಗಕ್ಕೆ ಕೊಂಡೊಯ್ತೀವಿ ನಾವು ಇರಾನ್ನನ್ನ. ಇರಾನ್ ಇದೇ ರೀತಿ ಯುದ್ಧವನ್ನ ಮುಂದುವರಿಸಿದ್ರೆ ಇರಾನ್ ಶಿಲಾಯುಗದಷ್ಟು ಹಿಂದಕ್ಕೆ ಹೋಗುತ್ತೆ. ಅಂದ್ರೆ ಈಗೆಲ್ಲ ಏನು ನಾಗರಿಕ ಸೌಲಭ್ಯಗಳೆಲ್ಲ ಅಭಿವೃದ್ಧಿ ಹೊಂದಿದೆ ಅದೆಲ್ಲವನ್ನ ಕೂಡ ನಾವು ನಾಶಪಡಿಸ್ತೇವೆ ಅಂತ ಅಮೆರಿಕ ಅಧ್ಯಕ್ಷ ಟ್ರಂಪ್ ಗುಡುಕ್ತಿದ್ದಾರೆ. ಈ ನಿಟ್ಟಿನಲ್ಲಿ ದಾಳಿಯ ಮೇಲೆ ದಾಳಿ ಮಾಡ್ತಾನೆ ಇದ್ದಾರೆ. ಇರಾನ್ ಮೇಲೆ ಭೀಕರ ದಾಳಿ ಮಾಡ್ತಿದ್ದಾರೆ. ಇರಾನ್ನ ಕರಾಚಿನಲ್ಲಿ ಭಾರೀ ಸ್ಫೋಟದ ಸದ್ದು ಕೇಳಿ ಬಂದಿದೆ. ಇರಾನ್ ರಾಜಧಾನಿ ಟೆಹರಾನ್ ಮೇಲೂ ಕೂಡ ನಿರಂತರವಾಗಿ ದಾಳಿ ನಡೀತಾನೆ ಇದೆ. ಅಮೆರಿಕ ಮತ್ತಷ್ಟು ದಾಳಿಯ ತೀವ್ರತೆಯನ್ನು ಹೆಚ್ಚಿಸಿದೆ. ಮೆಹರಾಬಾದ್ ಏರ್ಪೋರ್ಟ್ ಬಳಿಯೂ ಕೂಡ ಈಗ ದಾಳಿಯಾಗಿದೆ. ಇರಾನ್ ಬೆಂಬಲಿತ ಹೆಜ್ಬುಲ್ಲಾಗಳ ಮೇಲೆ ಇಸ್ರೇಲ್ ಅಟ್ಯಾಕ್ ಮಾಡಿದೆ. ಲೆಬನಾನ್ ಹಲವು ಗ್ರಾಮಗಳ ಮೇಲೆ ಇಸ್ರೇಲ್ ಅಟ್ಯಾಕ್ ಮಾಡಿದೆ. ನೋಡಿ, ಇರಾನ್ ಬೆಂಬಲಕ್ಕೆ ನಿಂತಹ ನೇರವಾಗಿ ಬೆಂಬಲಿಸಿ ನಿಂತಹ ದೇಶಗಳಿವೆ ಯೆಮೆನ್ ಮತ್ತು ಲೆಬನಾನ್. ಈ ಎರಡೂ ದೇಶಗಳ ಮೇಲೂ ಕೂಡ ಈಗ ಇಸ್ರೇಲ್ ದಾಳಿ ಮಾಡ್ತಾ ಇದೆ. ಇರಾನ್ನಲ್ಲಿ ಪ್ರಮುಖವಾಗಿ ಹೆಜ್ಬುಲ್ಲಾ ಸಂಘಟನೆ ನಿರಂತರವಾಗಿ ಇರಾನ್ ಪರವಾಗಿ ಯುದ್ಧಕ್ಕಿಳಿದಿತ್ತು. ನೇರವಾಗಿ ಮೂಲ ಸೌಕರ್ಯ ಹೆಜ್ಬುಲ್ಲಾಗಳ ಮೂಲ ಸೌಕರ್ಯವನ್ನ ನಾಶ ಮಾಡಲಾಗಿದೆ. ದಕ್ಷಿಣ ಲೆಬನಾನ್ನಲ್ಲಿ ಇಸ್ರೇಲ್ ಭಯಾನಕ ಅಟ್ಯಾಕ್ ಮಾಡಿದೆ. ಈ ದಾಳಿಯ ವಿಡಿಯೋವನ್ನ ಕೂಡ ಇಸ್ರೇಲ್ ರಿಲೀಸ್ ಮಾಡಿದೆ. ನೋಡಿ ಯಾವ ರೀತಿಯಾಗಿ ನಾವು ಲೆಬನಾನ್ನಲ್ಲಿ ವಿಧ್ವಂಸವನ್ನ ಸೃಷ್ಟಿಸಿದ್ದೇವೆ. ಇರಾನ್ ಪರವಾಗಿ ಬೆಂಬಲಕ್ಕೆ ಬಂದಂತಹ ದೇಶ ಇದು ಲೆಬನಾನ್. ಲೆಬನಾನ್ನಲ್ಲಿ ಇರುವಂತಹ ಹೆಜ್ಬುಲ್ಲಾ ಸಂಘಟನೆ ಇರಾನ್ಗೆ ನೇರವಾಗಿ ಬೆಂಬಲವನ್ನ ಸೂಚಿಸಿತ್ತು. ಹೆಜ್ಬುಲ್ಲಾ ನೇರವಾಗಿ ಇಸ್ರೇಲ್ ಮೇಲೆ ದಾಳಿಯನ್ನ ಮಾಡಿದ್ರು. ಇದಕ್ಕೆ ಪ್ರತೀಕಾರವಾಗಿ ಇಸ್ರೇಲ್ ಕೂಡ ಲೆಬನಾನ್ ಮೇಲೆ ದಾಳಿಯನ್ನ ಮಾಡ್ತಾ ಇದೆ. ಸೇತುವೆ ವಿದ್ಯುತ್ ಘಟಕಗಳನ್ನ ನಾವು ಧ್ವಂಸ ಮಾಡ್ತೇವೆ ಅಂತ ಫೈನಲ್ ವಾರ್ನಿಂಗ್ ಕೊಟ್ಟಿರುವಂತದ್ದು ಟ್ರಂಪ್. ಹರ್ಮುಜ್ ಜಲಸಂಧಿಯನ್ನ ತೆರೆಯುವಂತಹ ಮಾತುಕತೆಗೆ ಬನ್ನಿ ಅಂತ ಹೇಳ್ತಿದ್ದಾರೆ. ಕದನ ವಿರಾಮ ಪ್ರಸ್ತಾವನೆಯನ್ನ ಇರಾನ್ ತಿರಸ್ಕರಿಸಿದೆ. ಈ ಇರಾನ್ ಬೇಡಿಕೆ ಇರುವಂತದ್ದು ಏನು? ಹರ್ಮುಜ್ ಜಲಸಂಧಿಯನ್ನ ಮುಕ್ತಗೊಳಿಸಬೇಕು, ನಾವು ಯುದ್ಧ ನಿಲ್ಲಿಸಬೇಕು ಅಂತ ಅಂದ್ರೆ, ಅಮೆರಿಕ ಇಸ್ರೇಲ್ ಒಪ್ಪಂದ ಆಗ್ಬೇಕು ಅಂತ ಅಂದ್ರೆ ಶಾಶ್ವತವಾಗಿ ಇರಾನ್ ಮೇಲೆ ಯುದ್ಧ ಮಾಡಲ್ಲ ಅನ್ನುವಂತಹ ಒಪ್ಪಿಗೆಗೆ ಸಹಿ ಮಾಡಬೇಕು ಅಮೆರಿಕ ಅಂತ ಇರಾನ್ ಹೇಳ್ತಾ ಇದೆ. ಇದುವರೆಗೂ ಏನೆಲ್ಲ ಈ ಯುದ್ಧದಿಂದಾಗಿ 39 ದಿನಗಳಿಂದ ಏನೆಲ್ಲ ನಷ್ಟ ಉಂಟಾಗಿದೆ ಆ ನಷ್ಟವನ್ನೆಲ್ಲ ಅಮೆರಿಕವೇ ಭರಿಸಬೇಕು. ಅಷ್ಟು ಯುದ್ಧದ ಖರ್ಚನ್ನ ಅಮೆರಿಕ ಕೊಡಬೇಕು, ಆಗ ನಾವು ಯುದ್ಧ ನಿಲ್ಲಿಸ್ತೇವೆ ಅಂತ ಇರಾನ್ ಕೂಡ ಷರತ್ತನ್ನ ಹಾಕ್ತಾ ಇದೆ. ಆದ್ರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇದಕ್ಕೆ ಯಾವುದಕ್ಕೂ ಕೂಡ ಒಪ್ಕೋತಿಲ್ಲ. ನಿರಂತರವಾಗಿ ಇದೇ ರೀತಿ ಯುದ್ಧ ಮುಂದುವರೆದ್ರೆ ಸರ್ವನಾಶ ಮಾಡ್ತೀವಿ ಅಂತ ಹೇಳಿದ್ದಾರೆ ಅಮೆರಿಕ ಅಧ್ಯಕ್ಷ.